ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ಒಂದು ನಿಮಿಷ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಆ ಜೇಂಡೆಯಿಂದ ನಿಮ್ಗೆ ಅಪಾಯ ಇದೆ. ನೀವು ಒಪ್ಕೋತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಆದರೆ ನಾನು ಹೇಳ್ತಿರೋದು ನಿಜ. ಪ್ರಿಯಾ, ಇಲ್ಲೇ ಹೆಂಗ ಇದ್ರೆ ನಾವು ಉಸಿರುಗಟ್ಟಿ ಸತ್ತು ಹೋಗ್ತೀನಿ ಅಂತ ಅನ್ಸಕತ್ತೈತಿ. ಅಲ್ಲ, ನಮಗೆ ನಾವು ಇದಂಥ ನರಕ ಸೃಷ್ಟಿ ಮಾಡ್ಕೊಂಡಿವಂತ. ಅಲ್ಲ, ನಾವಿಲ್ಲಿ ಬಂದದ್ದು ಶಾರದಾದೇವಿ ಅವ್ರಿಗೆ ಸತ್ಯ ಏನಂತ ಹೇಳ್ಬಿಡ್ಬೇಕಂತ ಅಲ್ಲೇನೆ. ಹಾಂ, ಮತ್ತು ಇಲ್ಲಿ ಬಂದ ಮೇಲೆ ನೀ ಯಾಕೆ ಹಿಂಗೆ ಮನಸ್ಸು ಬದಲಾಯಿಸ್ಕೊಂತಿ? ಆರಿನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದಾನೆ. ನೀವು ನನ್ನನ್ನು ನಂಬಿ ಊರಿಗೋಗಿ, ನಾನೆಲ್ಲ ನೋಡ್ಕೋತೀನಿ. ಆರ್ಯ ಬದುಕಿದಾನೆ ಅನ್ನೋ ಸತ್ಯನ ನನಗೆ ಬಿಟ್ಬಿಡಿ, ಅದನ್ನು ನಾನು ಕಾಪಾಡ್ತೀನಿ. ಸತ್ಯ ಹೊರಗೆ ಬಂದ್ರೆ ಆರ್ಯ ನಮ್ಮಿಂದ ದೂರ ಆಗ್ತಾನಮ್ಮ. ಆತಾತು, ಯಾರಿಗೂ ಗೊತ್ತಾಗಂಗಿಲ್ಲ. ಪ್ರಿಯಾ, ನಾ ನಿನ್ನ ಗಂಡ ಕೇಳಕತ್ತೀನಿ, ಮನಸ್ಸು ಬದಲಾಯಿಸ್ಕೊಂತಿ. ಯಾಕೂ ಇಲ್ರಿ, ಅದು ಅನು ಮನಸ್ಸಿನಾಗ ಏನದ ಅಂತ ತಿಳ್ಕೊಳ್ಳೋದು ಮುಖ್ಯ, ಹೌದಿಲ್ಲ? ಅನು ಮನುಷ್ಯನಾಗ ಬ್ಯಾರೆ ಏನಿರಕ್ಕೆ ಸಾಧ್ಯ? ಆಕೆಗೂ ಸತ್ಯ ಏನಂತ ಗೊತ್ತಿಲ್ಲಲ್ಲ. ತನ್ನ ಗಂಡ ಸತ್ತಾನ, ಇವ ಪ್ರಿಯದರ್ಶಿನಿ ಮತ್ತು ಪ್ರಭು ದೇಸಾಯಿ ಅವ್ರ ಮಗ ಅಂತ ಆಕೆನೂ ತಿಳ್ಕೊಂಡಾಳ. ಆಕೆ ಮನುಷ್ಯನಾಗ ಬ್ಯಾರೆ ಏನಿದ್ದಿರ್ಬೋದು ಅಂತ ನೀ ತಿಳ್ಕೊಂಡು ನನಗೆ ಯಾಕೋ ಒಂದು ಅರ್ಥವಾಗೋದು ಹೋಗತ್ತೆ. ಆರ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನಿಗೆ ಎಷ್ಟೆಲ್ಲ ನರಕ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಎಲ್ಲವನ್ ಮೇಲೆ ಬಿಡ್ತೀನಿ. ಆಕಿನ ದಾರಿ ತೋರಿಸ್ತಾಳ. ಇದು ನಮ್ಮ ಕೈ ಮೀರಿದ್ದು ರೀ, ನಮ್ಮ ಶಕ್ತಿನೂ ಮೀರಿದ್ದು. ಆಕಿನ ದಾರಿ ತೋರಿಸ್ತಾಳ. ನೀವು ಸುಳ್ಳು ಕೇಳಿದ್ದನ್ನ ಕೇಳಬೇಡ್ರಿ. ಪ್ರಿಯಾ, ಸಂಜು, ನೀನು ಮಂಚಿನ ಮೇಲೆ ಮಲ್ಕೊಳಪ್ಪ, ನಾನು ಕೆಳಗೆ ಮಲ್ಕೋತೀನಿ. ಇಲ್ಲ, ಅನು ಅವರು ಮೇಲ್ ಮಲ್ಕೊಳ್ಳಿ, ನಾನು ಹೊರಗಡೆ ಮಲ್ಕೋತೀನಿ, ನನಗೇನು ತೊಂದರೆ ಇಲ್ಲ. ಛೇ, ಮನೆಗೆ ಬಂದವ್ರನ್ನ ಹಾಗೆಲ್ಲ ಆಚೆ ಮಲ್ಗಿಸೋದು ಸರಿ ಇಲ್ಲಪ್ಪ. ಬಾ ನೀ ಮಲ್ಕೋಬಾ. ಇಲ್ಲ ಸುಬ್ಬು ಅವರೇ, ನನಗೇನು ತೊಂದರೆ ಇಲ್ಲ, ನಾನು ಹೊರಗಡೆ ಮಲ್ಕೋತೀನಿ. ಹೊರಗಡೆ ತಂಗಾಳಿಲಿ ಮಲಗಿ ತುಂಬ ದಿನ ಆಗಿದೆ ಅಂತ ಅನಿಸ್ತಾ ಇದೆ. ನಾನು ಹೊರಗಡೆನೆ ಮಲ್ಕೋತೀನಿ. ನೀವಿಷ್ಟು ಕಷ್ಟಪಡೋ ಬದಲು ಆರಾಮಾಗಿ ರಾಜನಂದಿನಿ ವಿಲಾಸದಲ್ಲೇ ಹೋಗಿ ಮಲ್ಕೋಬೋದಲ್ವಾ? ಈಗಲೂ ಏನೂ ಕಷ್ಟ ಇಲ್ಲ ನನಗೆ, ನಾನು ಆರಾಮಾಗಿ ಮಲ್ಕೋತೀನಿ. ಗುಡ್ ನೈಟ್. ಯಾಕಿಷ್ಟು ತೊಂದರೆ ತಗೋತಿದ್ದೀರಾ? ನೀವು ಆರಾಮಾಗೆ ಮಂಚದ ಮೇಲೆ ಮಲ್ಕೋಬೋದಲ್ಲ? ಇಲ್ಲ, ನಾನು ಹೊರಗಡೆನೆ ಮಲ್ಕೋತೀನಿ. ಪ್ಲೀಸ್, ನನಗೊಂದು ಚಾಪೆ ಬೆಡ್ಶೀಟು ದಿಂಬು ಕೊಡ್ತೀರಾ? ಅಯ್ಯಯ್ಯೋ, ಏನಪ್ಪ ತಂದೆ? ಥ್ಯಾಂಕ್ಸ್. ಗುಡ್ ನೈಟ್. ಅಪ್ಪ ತುಂಬ ಒಳ್ಳೆ ವ್ಯಕ್ತಿ. ಇವ್ರನ್ನ ನೋಡ್ತಾ ಇದ್ರೆ
ನಮ್ಮ ಅಳಿಯಂದ್ರೆ ನೆನಪಾಗ್ತಾರೆ ಅಲ್ವಾ ಪುಷ್ಪ? ಹೌದು ಸುಬ್ಬು, ನನಗೂ ಒಂದೊಂದ್ಸಲ ಹಾಗೆ ಅನಿಸುತ್ತೆ. ಅಯ್ಯೋ ಅನು, ಇವತ್ತಾಗಿದ್ದು ನಿನಗೆ ಹೇಳಲೇ ಇಲ್ಲ ಅಲ್ವಾ? ಏನಾದ್ರು ತಿನ್ನಿ ಹೊಟ್ಟೆಸ್ಕೊಂಡು ಹೋಗ್ಬೇಡಿ ಅಂದರೆ ಅವತ್ತು ಮಾಡ್ಕೊಟ್ಟಿದ್ರಲ್ಲ ಇಡ್ಲಿ ಉಪ್ಪಿಟ್ಟು, ಅದನ್ನೇ ಮಾಡ್ಕೊಡಿ ಅಂದರು. ನಾನು ನಿಜವಾಗ್ಲೂ ಇವ್ರಿಗೆ ಮಾಡ್ಕೊಟ್ಟಿಲ್ಲ ಅನು. ಅಮ್ಮ, ಅವ್ರು ಬೇರೆ ಕಡೆ ಎಲ್ಲೋ ತಿಂದು ನೆನಪು ಮಾಡ್ಕೊಂಡಿರ್ಬೇಕು. ಬಿಡು ಅದನ್ನ. ಮಾ, ನೀನ್ ಜಾಸ್ತಿ ಯೋಚನೆ ಮಾಡಬೇಡ, ಮಲ್ಕೋ. ಸರಿ ಸರಿ, ನಾನು ಮಲ್ಕೋತೀನಿ, ನೀನು ಮಲ್ಕೋ. ಪಾ. ಪ್ಲೀಸ್ ತಗೊಳ್ಳಿ. ಬಿಸ್ನೆಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ. ನಂಬಿಕೆ ಬರೀ 3 ಅಕ್ಷರದ ಪದ. ಆ ಜೇಂಡೆ ಏನ್ ಮಾಡ್ತಾನೆ ಅಂತ ನಾನು ನೋಡ್ಬೇಕು. ನಾನು ಮಲ್ಗಲ್ಲ. ಇವ್ರನ್ನ ನೋಡ್ತಾ ಇದ್ರೆ ನಮ್ಮ ಅಳಿಯಂದ್ರೆ ನೆನಪಾಗ್ತಾರೆ. ಹೌದು ಸುಬ್ಬು, ನನಗೂ ಒಂದೊಂದ್ಸಲ ಹಾಗೆ ಅನಿಸುತ್ತೆ. ಇವ್ರು ಯಾಕೆ ನನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದಾರೆ? ಒಂದು ರೀತಿ ಅಪ್ಪ ಅಮ್ಮ ಹೇಳೋದು ಸರಿನೇ. ಅವರು ಎಷ್ಟೋ ವಿಷಯಗಳಲ್ಲಿ ಆರ್ಯ ಸರ್ನೇ ನೆನಪಿಸ್ತಾರೆ. ಮಲಗಿಲ್ಲ. ಅದು 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 ಮಲ್ಗಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿ ರೂಢಿ. ಅದಕ್ಕೆ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೆ. ಸುಮ್ಮನೆ ಸುಳ್ಳು ಹೇಳಬೇಡಿ. ಸುಮ್ಮನೆ ಹಾಗೆ ಕೂತಿದ್ದೆ. ಯಾಕೆ? ಇಲ್ಲಿ ಯಾರಾದರೂ ಬಂದು ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯನಾ? ಡೋಂಟ್ ವರಿ, ಇಲ್ಲಿ ಯಾರೂ ಬರಲ್ಲ. ನೀವು ಆರಾಮಾಗಿ ನಿದ್ದೆ ಮಾಡಿ, ಓಕೆನಾ? ನಿದ್ದೆ ಮಾಡಿ ಅಂತ ಹೇಳೋದಕ್ಕೆ ನೀವು ಎದ್ದು ಬಂದ್ರ? ನನ್ನ ಮೇಲೆ ನಿಮಗೆ ಅಷ್ಟೊಂದು ಕಾಳಜಿನ? ಗುಡ್ ನೈಟ್.
ಇವನು ಯಾಕೆ ಇಲ್ಲೇ ಉಳ್ಕೊಂಡಿದ್ದಾನೆ? ಈಗ ಅವನಿಗೆ ಹೆದರ್ಸಿ ಬೆದರ್ಸಿ ಕರ್ಕೊಂಡು ಹೋಗಕ್ಕಾಗಲ್ಲ. ಅವನ್ ನಂಬಿಕೆ ಗಳಿಸಿನೇ ಕರ್ಕೊಂಡು ಹೋಗ್ಬೇಕು. ಇಷ್ಟೊತ್ತಲ್ಲದ ಯಾರು ಈ ನಂಬರ್ಗೆ ಮಾಡೋರು? ಹಲೋ ಹಲೋ ಕೇಶವ, ನಾನು ಅಮ್ಮ ಪ್ರಿಯಾ ಮಾತಾಡ್ಲಿಕ್ಕತ್ತೀನಿ. ಈ ಒಮ್ಮ ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಾರೆ? ಅಮ್ಮ ಹೇಳಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದಿರಲ್ಲ, ಏನಾದ್ರು ಪ್ರಾಬ್ಲಮ್ಮಾ? ಅದು ಆರಾಧನಾ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ತುದಿಗಾಲ್ದಾಗ ನಿಂತಾಳ. ಏನು ಮಾಡೋದು ಗೊತ್ತಾಗ್ತಿಲ್ಲ ಕೇಶವ. ನೋಡಪ್ಪ, ಎಲ್ರಿಗೂ ಸತ್ಯ ಹೇಳಲಿಕ್ಕೆ ಅಂತಾನೆ ನಾವು ಬಂದೇವಿ. ಆದ್ರೆ ನೀ ನಮ್ಮ ಬಾಯಿ ಕಟ್ ಹಾಕಿದಿ. ಈಗ ನಾನು ಏನು ಮಾಡಬೇಕು ಹೇಳು? ಅಮ್ಮ ಒಂದು ನಿಮಿಷ, ನನಗೇನು ಅರ್ಥ ಆಗ್ತಿಲ್ಲ. ಈ ಆರಾಧನಾ ಯಾರು? ನನ್ನ ಸೊಸಿ, ವಿಶ್ವನ ಹೆಂಡ್ತಿ. ಆಕಿ ಆರ್ಯನ ವಿಶ್ವ ಅನ್ಕೊಂಡಾಳ. ಆರ್ಯನ ಅವಳು ಕರ್ಕೊಂಡು ಹೊಟ್ಟೋದ್ರೆ? ಅಲ್ಲಮ್ಮ, ಅದ್ಯಾಕೆ ಸಾಧ್ಯ? ಅದನ್ನೇ ಕೇಳಲಿಕ್ಕತ್ತೀನಿ. ಈಗ ಏನು ಮಾಡೋದಪ್ಪ? ಇಲ್ಲ, ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ನೀವೇ ಏನಾದರೂ ಮಾಡಿ ಒಪ್ಪಿಸ್ಬೇಕು. ಆರ್ಯನ ಮೊದಲನ ಹಾಗೆ ನಾನು ಮಾಡ್ತೀನಿ, ನನ್ನ ನಂಬಿ. ಅಷ್ಟಾದ್ರೆ ಸಾಕಪ್ಪ. ಮೊದಲು ನಿಮ್ಮ ಸೊಸೆನ ಸಮಾಧಾನ ಮಾಡಿ ಒಪ್ಪಿಸಿ. ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗ್ಬಾರ್ದು. ಈಗ ಮಲ್ಕೊಳ್ಳಿ. ಆತ ಕೇಶವ, ಹಂಗ ಮಾಡ್ತೀನಿ. ಆರಾಧನಾ ಅಂತೆ, ವಿಶ್ವ ಅಂತೆ. ನನಗೆ ಆರ್ಯ ಒಬ್ಬನೇ ಮುಖ್ಯ, ಮಿಕ್ಕವ್ರು ಹೀಗಾದರೂ ಸಾಯ್ಲಿ. ಆರ್ಯ, ನೀನ್ ಯಾಕೋ ಹೀಗೆ ಹೊರಗೆ ಮಲಗಿದೀಯಾ? ರಾಜನ ಹಾಗಿರ್ಬೇಕಾದನು ಕಣೋ ನೀನು. ನಾನು ನಿನ್ ಜೊತೆ ಇದ್ದಷ್ಟು ದಿನ ನಿನಗೆ ಇಂಥ ಸ್ಥಿತಿ ಯಾವತ್ತಾದ್ರೂ ತಂದಿದ್ನ ಹೇಳು? ಯಾಕೋ ನನ್ನಿಂದ ದೂರ ಹೋಗಕ್ ನೋಡ್ದೆ? ಇವ್ರು ಯಾರಿಗೂ ನಿನ್ ಮೇಲೆ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ಈ ಅನುಮನೆನ ಕಾವಲ್ ಕಾಯ್ತಾ ಮಲಗಿದೀಯಲ್ಲೋ ಆರ್ಯ, ನಿನ್ನನ್ನು ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ಲಿ? ಆರ್ಯ, ಬೇಡ, ನಿನ್ನ ನಿದ್ದೆನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲ. ನೀನು ಸುಖವಾಗಿ ನಿದ್ದೆ ಮಾಡು. ನಿನ್ನ ಹತ್ರ ಮಾತಾಡೋದು ಬಹಳ ಇದೆ. ನೀನು ಹೊರಗೆ ಸಿಕ್ಕಾಗೆಲ್ಲ ಹೇಳ್ತೀನಿ. ನಿನಗೆ ಹೊಸ ಜಗತ್ತನ್ನೇ ನಾನು ಕೊಡಿಸ್ತೀನಿ ಕಣು. ಈ ವರ್ಧನ ಸಾಮ್ರಾಜ್ಯ ನಮ್ಮಿಬ್ಬರ ಕಾಲ ಕೆಳಗೆ. ಅದರಲ್ಲಿ ಮೆರೆಯೋದು ನಾನು ಮತ್ತು ನೀನು. ಈ ಪ್ರೀತಿ ಗೀತಿ ಮದುವೆ ಯಾವ ತಲೆನೋವು ಬೇಡ, ಈ ಸವಾಸವೂ ಬೇಡ. ಅವಳ ಪಾಲಿಗೆ ನೀನು ಸತ್ತಿದ್ಯಾ, ಅದು ಹಾಗೆ ಇರಲಿ.
ಇಲ್ಲಿಂದ ಬೇಗ ಆಚೆ ಬಾರೋ. ನಾವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ತೊಂದರೆ ಕೊಡೋಕೆ ಬಂದು ಮನೆ ಹೊರಗಡೆ ಕಾವಲಿಗೆ ಯಾರೋ ಇದ್ದಾರೆ ಅಂತ ಭಯ ಪಟ್ಕೊಂಡು ಹೋಗ್ತಿದ್ದಾರೆ. ಅಮ್ಮವ್ರೆ ಕಾಫಿ. ಥ್ಯಾಂಕ್ಸ್. ಅವನು ರಾತ್ರಿ ಬಂದಿಲ್ಲ ಅಲ್ವಾ? ಅವನು ಅಂದರೆ ಅದೇ ನೀವೆಲ್ಲ ಸಂಜು ಅಂತ ಕರಿತೀರಲ್ಲ ಅವನು. ಓ ಅವರ ಬಂದಿಲ್ಲ ಅಂತ ಕಾಣಿಸುತ್ತೆ ಅಮ್ಮವ್ರೆ. ಹೌದಾ? ಥ್ಯಾಂಕ್ಸ್ ಫಾರ್ ದ ಕಾಫಿ. ಸರಿ ಅಮ್ಮವ್ರೆ. ಗುಡ್ ಮಾರ್ನಿಂಗ್ ಆರಾಧನಾ. ಗುಡ್ ಮಾರ್ನಿಂಗ್ ಅಮ್ಮ. ಅಮ್ಮ, ನಿಮ್ನೊಂದು ಕೇಳ್ಬೋದಾ? ಏನಮ್ಮ? ಗಂಡ ಆದವನು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಂತಂದ್ರೆ ಏನ್ ಅನ್ಕೋಬೇಕು? ನಿಮ್ ಪ್ರಕಾರ ಈಗ ನಾನೇನ್ ಮಾಡ್ಬೇಕಮ್ಮ? ಗಂಡ ಹೆಂಡತಿ ಮಧ್ಯೆ ನಡೆಯೋ ಯಾವುದೇ ವಿಚಾರದಲ್ಲಿ ಇನ್ನೊಬ್ರ ಸಲಹೆ ಸರಿಯಲ್ಲ ಅಂತ ನಂಬ್ದೋಳು ನಾನು. ನಿನಗೇನು ಅನಿಸುತ್ತೋ ಅದನ್ನೇ ಮಾಡು, ಅಷ್ಟೇ ನನ್ನ ಸಲಹೆ ಆಗಿರುತ್ತೆ. ಹೆಂಡತಿ ಮನೇಲಿದ್ದಾಳೆ, ಅವನು ಮನೆಗೆ ಬಂದಿಲ್ಲ. ಅವನಿಗೆ ನನ್ನ ಮೇಲೆ ಕನ್ಸಾನೇ ಇಲ್ಲ ಅಮ್ಮ. ಏನೋ ಸಂಜು ಬ್ರದರ್ ಇನ್ನೂ ಬಂದಿಲ್ವಾ? ಎಲ್ಲೋದ್ರು? ನನ್ನ ಹತ್ರನೂ ಏನು ಹೇಳಿಲ್ಲ, ಫೋನ್ ಕೂಡ ಮಾಡಲಿಲ್ಲ. ಅವನು ನಮಗೆಲ್ಲ ಫೋನ್ ಮಾಡತ್ತಿಲ್ಲ, ಅನುಗ್ ಮಾತ್ರ ಮಾಡೋದು. ನೋಡೋಣ, ಅವನಾಗೆ ಕಾಲ್ ಮಾಡೋವರೆಗೂ ವೇಟ್ ಮಾಡ್ತೀನಿ. ಯು ಡೋಂಟ್ ವರಿ, ನಾನು ಚೆಕ್ ಮಾಡ್ತೀನಿ. ಸಂಜು, ಬೇಗ ಎದ್ದು ಎಲ್ಲಪ್ಪ ಹೋದ ಈ ಹುಡುಗ? ಓ, ಮೊಬೈಲ್ ಬರೀ ಇಲ್ಲೇ ಬಿಟ್ಟಿದ್ದಾನೆ. ಬೇಗ ಬೇರೆ ರೆಡಿ ಆಗ್ಬೇಕು. ನಿಮಗೆ ಬಾತ್ರೂಮಲ್ಲಿ ಸ್ನಾನದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ನೀವು ಇಲ್ಲಿಂದ ನೀರು ತಗೊಂಡೋಗಿ ಪುಷ್ಪನ ಮನೇಲಿ ಸ್ನಾನ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ತಗೊಳ್ಳಿ ಟವಲ್. ತುಂಬ ಥ್ಯಾಂಕ್ಸ್. ಏನು ಪರವಾಗಿಲ್ಲ, ನಮ್ಮ ವಠಾರದಲ್ಲೆಲ್ಲ ಹಿಂಗೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ. ನೀರಿಗೆ ಕಷ್ಟ ಬಂದಾಗ್ಲೂ ನಾವೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅಲ್ಲ, ಇಂಗು ಗುಂಡಿ ಮಾಡಿ 1-2 ವರ್ಷ ಆಗಿದೆಯಲ್ಲ, ಇನ್ನೂ ನೀರಿನ ಸಮಸ್ಯೆ ಇದೆಯಾ? ಹಿಂಗು ಗುಂಡಿ ವಿಷಯ ನಿಮ್ಗೆ ಯಾರು ಹೇಳಿದ್ರು?
ಅನುನೇ ಹೇಳಿರ್ತಾಳೆ. ಪರವಾಗಿಲ್ವೇ, ನಿಮ್ಮ ಆಫೀಸ್ ಕೆಲಸದ ಮಧ್ಯೆ ನಮ್ಮ ವಟಾರದ ಇಂಗು ಗುಂಡಿ ಬಗ್ಗೆ ಬೇರೆ ಮಾತಾಡ್ತೀರಾ? ಹಾಗಾದ್ರೆ ಅನು ಎಲ್ಲ ಹೇಳ್ಕೊಳ್ತಾಳೆ ನಿಮ್ಮ ಹತ್ರ? ಇಲ್ಲ, ಅನು ಅವ್ರು ಹೇಳಲಿಲ್ಲ. ಮತ್ತೆ ನನಗೆ ಹಾಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಾಯ್ತಾ? ಸರಿ ಹೋಯ್ತು. ಇಲ್ಲಿ ನೋಡಿ, ನೀವು ಹೀಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಆ ಬಾತ್ರೂಮ್ಗೆ ಯಾರಾದ್ರೂ ಹೋಗ್ಬಿಡ್ತಾರೆ. ಮೊದ್ಲು ಹೋಗಿ.